ನನಗೆ ಸಿಕ್ಕಿದ್ದು 600 ರುಪೀಸ್. ಸಿಲ್ಕ್ ಸ್ಯಾರಿ 600 ರುಪೀಸ್ಗೆ ತುಂಬ ಡಿಸ್ಕೌಂಟಲ್ಲಿ ಸಿಕ್ತು. ಅದು ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತಾ ಪ್ರಿಯಾ ಸೂಪರ್ ಟಿಪ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿ ಇರಲಿ ಅಂತ ನಾನು ದೇವರ ಹತ್ರ ಕೇಳ್ಕೊತೀನಿ. ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮಂಡೇ. ಆಯು ಇನ್ನು ಮಲ್ಕೊಂಡಿದ್ದಾನೆ, ಅವನಿಗೆ ಸ್ಕೂಲಿಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಏನೇನು ಪ್ರಿಪೇರ್ ಮಾಡಿದ್ದೀನಿ ಅಂದರೆ, ನಾನು ಈ ರೀತಿ ಪೊಂಗಲ್ ಮಾಡ್ತೀನಿ. ಅಕ್ಕಿ ಅಂದರೆ ಅನ್ನದ ಪೊಂಗಲ್. ಸೊ ಈ ರೀತಿ ಹಾಕಿ ತುಪ್ಪ ಆ್ಯಂಡ್ ಜೀರಿಗೆ ಪೌಡರ್ ಹಾಕ್ಬಿಟ್ಟು ಈ ರೀತಿ ಬಾಲ್ಸ್ ಮಾಡಿ ಇಡ್ತೀನಿ. ಅವನಿಗೆ ತಿನ್ನೋದಕ್ಕೆ ಈಸಿ ಆಗುತ್ತೆ. ಅವನಿಗೆ ಜೀರಿಗೆ ಸಿಕ್ಕರೆ ಅದು ಸೀಡ್ಸ್ ಬೇಡ ಅಂತ ತಿನ್ನಲ್ಲ. ಸೊ ಜೀರಿಗೆ ಪೌಡರ್ ಹಾಕ್ಬಿಟ್ಟು ತುಪ್ಪ ಉಪ್ಪು ಎಲ್ಲ ಹಾಕ್ಬಿಟ್ಟು ಇದು ಮಾಡ್ತೀನಿ. ಆ್ಯಂಡ್ ಒಂದು ಸ್ನ್ಯಾಕಿಗೆ ನಾನು ಆ್ಯಪಲ್ ಕಟ್ ಮಾಡೋಣ ಅಂದ್ಕೊಂಡಿದ್ದೀನಿ, ಆಮೇಲೆ ಕಟ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಅವನಿಗೆ ಅದು ಆ್ಯಕ್ಚುಲಿ ಪೊಂಗಲ್ ಒಂದು ಲಂಚಿಗೆ ತಿಂತಾನೆ, ಲಂಚಿಗೋಸ್ಕರ ಹಾಕಿದ್ದೀನಿ. ಆ್ಯಂಡ್ ಈ ರೀತಿ ಇಡ್ಲಿ ಸ್ಯಾಂಡ್ವಿಚ್ ಥರ ಮಾಡಿದ್ದೀನಿ. ಬೇಬಿ ಇಡ್ಲಿಸ್ ಇದು ಅಂದರೆ 2 ಬೇಬಿ ಇಡ್ಲಿ ಮಧ್ಯ ಚಟ್ನಿ ಹಾಕಿದ್ದೀನಿ. ಸಪ್ಪೆ ಚಟ್ನಿ ಮಾಡ್ತೀನಿ ಅವನಿಗೆ, ಕಡಲೆ ಬೀಜದ್ದು ಶೇಂಗಾ ಚಟ್ನಿ. ಸೊ ಅವನಿಗೆ ಅದು ಇಷ್ಟ ಆಗುತ್ತೆ. ಆ್ಯಂಡ್ ನನ್ನ ಹಸ್ಬೆಂಡ್ಗೂ ಶೇಂಗಾ ಚಟ್ನಿ ಇಷ್ಟ. ಸೊ ಅವ್ರಿಗೆ ನಾನು ಸ್ಪೈಸ್ ಹಾಕಿ ಮಾಡ್ತೀನಿ. ಆಯುಗೆ ಸ್ಪೈಸ್ ಇಲ್ಲದೆ ಇರೋದು, ಇನ್ನೆಲ್ಲ ಉಳಿದಿದ್ದೆಲ್ಲ ಹಾಕ್ತೀನಿ. ಜಸ್ಟ್ ಚಿಲ್ಲಿ ಒಂದು ಹಾಕೋದಿಲ್ಲ ಅವನಿಗೆ. ಇದೊಂದು. ಆ್ಯಂಡ್ ನೆಕ್ಸ್ಟ್ ಅವನು ಈವ್ನಿಂಗ್ ಸ್ನ್ಯಾಕ್ ಬ್ರೇಕ್ ಇರುತ್ತೆ. ಸೊ ಈವ್ನಿಂಗ್ ಸ್ನ್ಯಾಕ್ಸಿಗೆ ನನ್ನ ಹಸ್ಬೆಂಡ್ ಪೂಜೆ ಮಾಡ್ತಿದ್ದಾರೆ. ನಾನಾಗಲೇ ಬೆಳಗ್ಗೆನೇ ಸ್ನಾನ ಮಾಡಿ ಎದ್ದು ಸ್ನಾನ ಮಾಡಿ ಪೂಜೆ ಮುಗಿಸ್ಕೊಂಬಂದೆ. ಅವ್ರಿಗೆ ಆಫೀಸ್ಗೆ ಹೋಗ್ಬೇಕಲ್ಲ, ಸೊ ಅವ್ರು ಮಾಡ್ತಾರೆ. ಆ್ಯಂಡ್ ಈ ರೀತಿ ಲಡ್ಡು ಮಾಡಿಟ್ಟಿದ್ದೆ ನಾನು. ಆ್ಯಕ್ಚುಲಿ ಉದ್ದಿನಬೇಳೆದು ಲಡ್ಡು ಇದು, ತುಪ್ಪ ಹಾಕಿ ಮಾಡೋದು. ತುಂಬ ಒಳ್ಳೆಯದಂತೆ ಹೆಲ್ತಿಗೆ, ಗಂಡು ಮಕ್ಕಳಿಗೆ ಎಸ್ಪೆಷಲಿ. ಸೊ ಅದನ್ನು 2 ಕಳಿಸಿದ್ದೀನಿ. ಎಷ್ಟು ತಿಂತಾನೋ ತಿನ್ಕೊಂಬರ್ತಾನೆ. ತಿನ್ನಲಿಲ್ಲ ಅಂದರೆ ಇಟ್ಸ್ ಓಕೆ. ಮನೆಗೆ ಬಂದಮೇಲೆ ಅವನಿಗೆ ಏನಾದರೂ ಕೊಡ್ತೀನಿ ನಾನು ಸ್ನ್ಯಾಕ್ಸ್, ಮನೆಗೆ ಬಂದಮೇಲೆ ಸಂಜೆ. ಸೊ ಇಷ್ಟು. ಸಂಜೆ ಅಂದರೆ ಒಂದು 3:30ಗೆ ಬರ್ತಾನೆ, ಹೋಗಿ ಕರ್ಕೊಂಬರ್ತೀನಿ ನಾನು. ಆ್ಯಂಡ್ ಇಡ್ಲಿ ಎಲ್ಲ ರೆಡಿಯಾಗಿದೆ. ಆ್ಯಕ್ಚುಲಿ ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ ನಾನು. ಇಲ್ಲಿ ನನ್ನ ಹಸ್ಬೆಂಡು ಕೂಡ ಇಡ್ಲಿ ರೆಡಿ ಮಾಡಿ ಹಾಟ್ ಬಾಕ್ಸಲ್ಲಿ ಇಟ್ಟಿದ್ದೀನಿ. ಅವ್ರು ಬಂದಮೇಲೆ ಅವರಿಗೆ ಖಾರದ ಚಟ್ನಿ ಮಾಡಿದ್ದೀನಿ. ಸೊ ಅವ್ರು ಬಂದಮೇಲೆ ಅವರಿಗೆ ಹಾಕ್ಕೊಡ್ತೀನಿ, ಅಥವಾ ಹಾಕ್ಬಿಟ್ಟು ಪ್ಲೇಟಲ್ಲಿ ಇಡ್ತೀನಿ. ಆಮೇಲೆ ನಾನು ಆಯುಗೆ ಸ್ನಾನ ಮಾಡಿಸಿ ರೆಡಿ ಮಾಡೋದಕ್ಕೆ ಹೋಗಬೇಕು. ಈಗಾಗಲೇ 7 o'clock ಆಗಿದೆ. 7:30 ಅಷ್ಟೊತ್ತಿಗೆ ನಾವು ಸ್ಕೂಲಲ್ಲಿ ಇರಬೇಕು. ಎಲ್ಲ ಪ್ಯಾಕ್ ಮಾಡಿಬಿಡ್ತೀನಿ. ಪ್ಯಾಕ್ ಮಾಡಿ ಅವನಿಗೆ ಸ್ಕೂಲಿಗೆ ಕಳಿಸ್ತೀನಿ. Coming, ma. Coming. Did you have good sleep? Did you have bad dream? Yes. No. In my bed. Oh, monster. Why? Very good. Did you have good sleep? Finish your sleep? No. Ding ding ding. Ding 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 ding. Come here. Come here. Come here. Come here. Good boy. Goody goody boy. Give me kissy. Kissy. Good morning, kissy. Nah. Yeah. No. 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 Come, let's take bath. No. Germs are there. You, yeah. See, here one germs. Here one germs. Here one germs. Come, let's take bath. Hmm?
See germs. Germs are coming. ಸೊ ಜಾನ್ ಐರನ್ ಮಾಡ್ತಿದ್ದಾರೆ. ಯಾವಾಗಲೂ ನಾನು ನನ್ನ ಹಸ್ಬೆಂಡ್ಗೆ ಹೇಳ್ತೀನಿ ಆಯುದು ಐರನ್ ಮಾಡೋದಕ್ಕೆ. ಅವ್ರು ಬ್ಯುಸಿ ಇದ್ದಾಗ ನಾನು ಮಾಡ್ತೀನಿ. ಜಸ್ಟ್ ಸಿಂಪಲ್ ಚಿಕ್ಕ ಚಿಕ್ಕ ಒಂದು ಶಾರ್ಟ್ಸ್ ಇದೆ, ಒಂದು ಟೀ ಶರ್ಟ್ ಇದೆ, ಅದು ಐರನ್ ಮಾಡಿಡ್ತೀವಿ. ಆಯುಗೆ ಸ್ಕೂಲಿಗೆ ಡ್ರಾಪ್ ಮಾಡಿದ್ದಾಯಿತು. ಬಂದಮೇಲೆ ಸ್ವಲ್ಪ ಜಿಮ್ ಹೀಗೆ ಟ್ರೈ ಮಾಡೋಣ ಫಸ್ಟ್ ಟೈಮ್ ಅಂತ ಜಿಮ್ಮಲ್ಲಿ ಫಸ್ಟ್ ಟೈಮ್ ಸೈಕ್ಲಿಂಗ್ ಈ ರೀತಿ ಮಾಡ್ತಾ ಇದ್ದೀನಿ. ಸೊ ಆಯುನ ಸ್ಕೂಲಿಗೆ ಡ್ರಾಪ್ ಮಾಡಿ ಬಂದಿದ್ದಾಯಿತು. ಆ್ಯಂಡ್ ಸ್ಪೆಕ್ಸಲ್ಲಿ ಏನು ಕಾಣ್ತಿದೆ? ಓಕೆ, ಲೈಟ್ ರಿಫ್ಲೆಕ್ಷನ್ ಕಾಣ್ತಿದೆ. ಸ್ಕೂಲಿಗೆ ಡ್ರಾಪ್ ಮಾಡಿ ಬಂದಿದ್ದಾಯಿತು. ಬಂದು ಸ್ವಲ್ಪ ಟಿಫನ್ ಮಾಡಿದೆ. ನಾನು ಇಡ್ಲಿ ಮಾಡಿದ್ನಲ್ಲ, ಇಡ್ಲಿ ಸಾಂಬಾರು ತಿಂದೆ. ಅದಾದಮೇಲೆ ಸ್ವಲ್ಪ ದೇವ್ರ ಮನೆ ಪೂಜೆ ಎಲ್ಲ ಕ್ಲೀನ್ ಮಾಡೋದಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿದೆ. ಎವ್ರಿ ಟ್ಯೂಸ್ಡೇ ಅಥವಾ ಸಂಡೇ ನಾನು ಮಾಡ್ತೀನಿ. ಬಟ್ ಆಮೇಲೆ ಇಮಿಡಿಯೇಟ್ಲಾಗಿ ಒಂದು 11 ನಂಬರಿಂದ ಕಾಲ್ ಬಂತು ನನಗೆ. ಬಟ್ ಅದು ನೋಡಿದ್ರೆ ಆಯು ಸ್ಕೂಲಿಂದ ಅವ್ರ ಕ್ಲಾಸ್ ಟೀಚರ್ ಕಾಲ್ ಮಾಡಿದರು. ಹೆದರಿಕೆ ಆಗ್ಬಿಡ್ತು ನನಗೆ, ಏನಕ್ಕೆ ಕಾಲ್ ಮಾಡಿದಾರಪ್ಪ ಅಂತ. ಸೊ ನಾರ್ಮಲ್ ಕ್ಯಾಶುಯಲ್ ಆಗಿ ಆ್ಯಕ್ಚುಲಿ PTM ಇಡ್ತಾರೆ, ಪೇರೆಂಟ್ಸ್ ಟೀಚರ್ ಮೀಟಿಂಗ್. ಸ್ಟಾರ್ಟಿಂಗ್ ಓಪನ್ ಆದಾಗ ಇಟ್ಟಿದ್ರು, ಮತ್ತವರು ಝೂಮ್ ಮೀಟಿಂಗ್ ಅಂತ ಇಟ್ಟಿದ್ರು. ಬಟ್ ಅದರಲ್ಲಿ ಟೀಚರ್ಸ್ ಜಸ್ಟ್ ನಾವೇನೇನು ಮಾಡ್ತೀವಿ ಅಕಾಡೆಮಿಕ್ ಇಯರ್ನಲ್ಲಿ ದಿಸ್ ಮಂತ್ ಏನು ಮಾಡ್ತೀವಿ ಅಂತೆಲ್ಲ ಶೇರ್ ಮಾಡಿದರು. ಸೊ ಅದನ್ನೆಲ್ಲ ಆದಮೇಲೆ ಮತ್ತಿದು ಕಾಲ್ ಮಾಡಿದರು. ನನಗೆ ಫುಲ್ ಭಯ, ಏನಕ್ಕೆ ಕಾಲ್ ಮಾಡಿದ್ದಾರೆ ಅಂತ. ಯಾಕಂದರೆ ಏನು, ಸೊ ಜಸ್ಟ್ ಹೀಗೆ ಕ್ಯಾಶುಯಲ್ ಆಗಿ ಆಯು ಬಗ್ಗೆ ಕೇಳೋದಕ್ಕೆ ಫೋನ್ ಮಾಡಿದರು. ಆಮೇಲೆ ನಾವು ಕ್ಲಾಸಲ್ಲಿ ಇದೆಲ್ಲ ಮಾಡ್ತಿದ್ದೀವಿ, ಅವ್ನು ಹೀಗೆಲ್ಲ ಆನ್ಸರ್ ಮಾಡ್ತಿದ್ದಾನೆ, ಅವನ ಲರ್ನಿಂಗ್ ಬಗ್ಗೆ ಎಲ್ಲ ಹೇಳಿದರು. ಸೊ ಸ್ವಲ್ಪ ಸಮಾಧಾನ ಆಯಿತು. ಸೊ ಇಷ್ಟು, ಈಗ ತಾನೇ ಆ ಕಾಲ್ ಎಂಡ್ ಮಾಡಿ ಕೂತಿದ್ದೀನಿ. ಈಗ ಟೈಮ್ 11:15 ಆಗ್ತಿದೆ. ಆಮೇಲೆ ಊಟ ಗೀಟ ಮಾಡ್ತೀನಿ, ರೊಟ್ಟಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಆಮೇಲೆ ಸ್ವಲ್ಪ ಜೋಳದ ರೊಟ್ಟಿ ಮಾಡಿ ಹಾಗಲಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಮಾಡಿ ತಿಂದು ಕೂತ್ಕೊಳ್ಳೋದು. ಆ್ಯಂಡ್ ಇವತ್ತು ಸ್ವಲ್ಪ ಆಷಾಢದ ಸೇಲ್ ಇದೆಯಂತೆ ಇಲ್ಲಿ, ಸ್ವಲ್ಪ ಕಡಿಮೆ ರೇಟಲ್ಲಿ ಸ್ಯಾರೀಸ್ ಎಲ್ಲ ಸಿಗುತ್ತಂತೆ. ಸೊ ಅದಕ್ಕೋಸ್ಕರ ಹೋಗೋಣ ಅಂದ್ಕೊಂಡಿದ್ದೀನಿ. 1 ವೀಕಿಂದ ಹೋಗೋಣ ಅಂದ್ಕೊಂಡಿದ್ದೀನಿ, ಟೈಮ್ ಸಿಗ್ತಿಲ್ಲ. ಜಾನ್ ಅಂದರೆ ನನ್ನ ಹಸ್ಬೆಂಡ್, ಅವರು ಕರ್ಕೊಂಡು ಹೋಗ್ತೀನಿ ಅಂತಿದ್ದಾರೆ, ಆಗಿಲ್ಲ. ನೆನ್ನೆ ಸಂಡೇ ಕರ್ಕೊಂಡು ಹೋಗ್ತೀನಿ ಅಂದಿದ್ರು, ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಆಮೇಲೆ ಏನಂದರು, ವೀಕೆಂಡೆಲ್ಲ ಬರೀ ಇದೇ ಆಗ್ಬಿಡ್ತು ಅಂದರೆ ನನಗೆ ರೆಸ್ಟ್ ಯಾವಾಗ ಸಿಗುತ್ತೆ ಅಂತ ಅಂದರು. ಸೊ ಅದಕ್ಕೋಸ್ಕರ ನೆನ್ನೆ ಹೋಗೋದು ಕ್ಯಾನ್ಸಲ್ ಆಯಿತು. ಇವತ್ತು ನಾನು ಹೋಗ್ತೀನಿ ಅಂದರೆ ಇಲ್ಲಿ ಆ್ಯಕ್ಚುಲಿ ಒಬ್ಬಳೇ, ಹೊಸ ಊರು ನನಗೆ, ಒಬ್ಬಳೇ ಹೋಗಬೇಡ ಅಂತ ಅಂದರು. ಈಗ ಸಂಜೆ ಬಂದಮೇಲೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಅವರು ಕರ್ಕೊಂಡು ಹೋದರೆ ಹೋಗೋದು, ಇಲ್ಲ ಅಂದರೆ ಮತ್ತೆ ನೋಡ್ಬೇಕು ಯಾವತ್ತು ಅಂತ. ಇನ್ನು ಪೆಂಡಿಂಗ್ ಇದೆ. ಅವ್ರು ಕರ್ಕೊಂಡು ಹೋದರೆ ಹೋಗಿ ಸ್ಯಾರೀಸ್ ತೊಗೊಡ್ತೀನಿ, ಕಡಿಮೆಗೆ ಸಿಕ್ಕರೆ ತೊಗೊಂಬರ್ತೀನಿ. ಆ್ಯಂಡ್ ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ತೀನಿ. ಆಯು ಸ್ಕೂಲ್ ಸ್ಟಾರ್ಟ್ ಆದಾಗಲಿಂದ ನಂಗೆ ಸ್ವಲ್ಪ ನನ್ನ ರೂಟೀನ್ ಸ್ವಲ್ಪ ಹೆಕ್ಟಿಕ್ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಬೆಳಗ್ಗೆ 4 o'clock ಎದ್ದೇಳ್ತೀನಿ, ಆಮೇಲೆ ಜಸ್ಟ್ 8:30 9 o'clockವರೆಗೂ ಜಸ್ಟ್ ಅಲ್ಲಿ ಇಲ್ಲಿ ಓಡು ಈ ರೀತಿ ಆಗ್ತಿರುತ್ತೆ. ಆಮೇಲೆ ಯಾವಾಗ ಮಧ್ಯಾಹ್ನ ಆಗುತ್ತೆ ಅಂತಲೇ ಗೊತ್ತಾಗ್ತಿರಲ್ಲ ನನಗೆ, ಹಂಗಾಗಿದೆ. ಮತ್ತು ಅವನಿಗೆ ಸ್ಕೂಲಿಂದ ಕರ್ಕೊಂಬರ್ಬೇಕು, ಆ ರೀತಿ ಆಗಿದೆ. ಸೊ 1.5 ಮಂತಿಂದ ನಾನು ಐಬ್ರೋಸ್ ಮಾಡಿಸಿಲ್ಲ, ಗೊತ್ತಾ. ಅದಕ್ಕೆ ಇವತ್ತು ಸ್ವಲ್ಪ ನನಗೆ ನಾನು ಗ್ರೂಮಿಂಗ್ ಮಾಡ್ಕೊಳ್ಳೋಣ ಅಂತ, ಜಾಸ್ತಿ ಏನು ನಾನು ಪಾರ್ಲರಲ್ಲಿ ಫೇಶಿಯಲ್ ಮಾಡಿಸಲ್ಲ. ಜಸ್ಟ್ ಹೇರ್ ಕಟ್ ಲೆವೆಲಿಗೆ ಕಟ್ ಮಾಡಿಸ್ತೀನಿ. ಆ್ಯಂಡ್ ಐಬ್ರೋ ಮಾಡಿಸ್ಬೇಕಿತ್ತು, ಸೊ ಐಬ್ರೋ ಕೂಡ ಮಾಡಿಸೋಣ ಅಂತ ಹೋದೆ. ಸ್ವಲ್ಪ ಚೆನ್ನಾಗಿ ಅನ್ನಿಸ್ತು. ಹೇರ್ ವಾಶ್ ಏನು ಮಾಡಿಸ್ಲಿಲ್ಲ, ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಜಾಸ್ತಿ ಚಾರ್ಜ್ ಮಾಡಿಬಿಡ್ತಾರೆ ಅವರು. ಜಸ್ಟ್ ಐಬ್ರೋಸ್ ಮಾಡಿಬಿಟ್ಟು ಬ್ಲೋ ಡ್ರೈ ಮಾಡಿದರು. ಆ್ಯಂಡ್ ಹೇರ್ ಸ್ವಲ್ಪ ಲೈಟಾಗಿ ಸೆಟ್ ಮಾಡಿದರು. ನಾನು ಜಾಸ್ತಿಯಾಗಿ ಕರ್ಲಿಗೆ ಇಲ್ಲಿ ಈ ರೀತಿ ಮಾಡಿಸೋದು ನಂಗೆ ಇಷ್ಟ ಆಗೋದಿಲ್ಲ. ಜಸ್ಟ್ ಲೆವೆಲ್ ಕಟ್, ಯಾವ ರೀತಿ ಯು ಶೇಪ್ ಅಥವಾ ಸ್ಟೆಪ್ ಕಟ್ ಈ ರೀತಿಯೂ ನಾನು ಮಾಡಿಸ್ಲಿಲ್ಲ, ಜಸ್ಟ್ ಈ ರೀತಿ ಮಾಡಿಸ್ದೆ. ಸೊ ಫ್ರೆಂಡ್ಸ್, ಮನೆಗೆ ಬಂದೆ. ಸೊ ಹೇರ್ ಕಟ್ ಮಾಡಿಸೋದಿತ್ತು ಆ್ಯಂಡ್ ಸ್ವಲ್ಪ ಐಬ್ರೋಸ್ ಮಾಡಿಸೋದಿತ್ತು, ಅದಕ್ಕೋಸ್ಕರ ಹೋಗಿದ್ದೆ. ಆ್ಯಂಡ್ ನನ್ನ ಹೇರ್ ಕಟ್ ಈ ರೀತಿ ಮಾಡಿಸಿದ್ದೀನಿ. ಯಾವ ಸ್ಟೈಲ್ ಈ ರೀತಿ ಏನು ಮಾಡಿಸಿಲ್ಲ, ಜಸ್ಟ್ ನಾನು ಯಾವಾಗಲೂ ಹೇರ್ ಕಟ್ ಸ್ಟೈಲ್ಗೆ ಮಾಡಿಸೋದಿಲ್ಲ, ಕೆಳಗಡೆ ಮಾತ್ರ ಒಂದು ಸ್ವಲ್ಪ ಲೆವೆಲ್ ಮಾಡಿಸ್ತೀನಿ. ಆ್ಯಕ್ಚುಲಿ ಮದುವೆಗೂ ಮುಂಚೆ ಮಮ್ಮಿ ಹತ್ರ ಮಾಡಿಸ್ತಿದ್ದೆ, ಈಗ ಮಮ್ಮಿ ಇಲ್ಲ, ಅದಕ್ಕೋಸ್ಕರ ಮಮ್ಮಿನೇ ಮಾಡ್ತಿದ್ರು. ಅದಕ್ಕೋಸ್ಕರ ಪಾರ್ಲರಿಗೆ ಹೋಗಿ ಜಸ್ಟ್ ಕೆಳಗಡೆ ಮಾತ್ರ
ಅದನ್ನು ಲೆವೆಲಾಗಿ ಕಟ್ ಮಾಡಿಸ್ತೀನಿ. ಆ್ಯಕ್ಚುಲಿ ಅವ್ರು ಇಷ್ಟು ಕಟ್ ಮಾಡ್ತೀನಿ ಅಂತ ಹೇಳಿದ್ರು, ನಿಮಗೆ ಶಾರ್ಟ್ ಹೇರ್ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ. ಬಟ್ ನನಗೆ ಸ್ವಲ್ಪ ಲಾಂಗ್ ಲೆಂತಿ ಹೇರೇ ಇಷ್ಟ, ಅದಕ್ಕೋಸ್ಕರ ಆದಷ್ಟು ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಕಡಿಮೆ ಕಟ್ ಮಾಡಿ ಅಂತ ಇಷ್ಟು ಕಟ್ ಮಾಡಿಸಿದ್ದೀನಿ. ತುಂಬ ದಿನ ಆಗಿತ್ತು ಕಟ್ ಮಾಡಿಸಿ, ತುಂಬ ಮಂತ್ಸ್ 4-5 ಮಂತ್ಸ್ ಆಗಿತ್ತು. ಕೂದಲು ಕೂಡ ಲೆಂತಿಯಾಗಿ ಬೆಳೆದಿತ್ತು. ಬಿಕಾಸ್ ನಾನು ಜಸ್ಟ್ ಹೋಮ್ ರೆಮಿಡಿನೇ ಯೂಸ್ ಮಾಡೋದು ಕೂದಲಿಗೆಲ್ಲ, ಅದಕ್ಕೋಸ್ಕರ. ಆ್ಯಂಡ್ ಈಗ ಸ್ವಲ್ಪ ಪೇಟ್ ಪೂಜೆ ಮಾಡ್ಕೊಳ್ಳೋಣ, ಹೊಟ್ಟೆ ಪೂಜೆ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ಜೋಳದ ರೊಟ್ಟಿ ಮಾಡಿದ್ದೀನಿ, ಜೋಳದ ರೊಟ್ಟಿ ಆ್ಯಂಡ್ ಹಾಗಲಕಾಯಿ ಪಲ್ಯ. ಸೊ ಈಗ ಅದನ್ನು ಹೋಗಿ ತಿಂದುಕೊಂಡು ಬರೋಣ. ಸೊ ನನ್ನ ವ್ಲಾಗ್ಸ್ ಪ್ಲೀಸ್ ಜಾಸ್ತಿ ನೋಡಿ, ಚೆನ್ನಾಗಿರುತ್ತೆ, ಬೋರಿಂಗ್ ಅಂತೂ ಇರೋಲ್ಲ ಅಂತ ನನಗನ್ಸುತ್ತೆ. ಸೊ ಪ್ಲೀಸ್ ಜಾಸ್ತಿ ನೋಡಿ. ಸೊ ಬನ್ನಿ ಊಟ ಮಾಡೋಣ. ನಾನು ಸ್ಪೆಕ್ಸ್ ಹಾಕೋತೀನಿ. ನನ್ನ ಮಗನಿಗೆ ಒಂದು ನಿಮಿಷ, ನನ್ನ ಮಗನಿಗೆ ನನಗೆ ಈ ರೀತಿ ಸ್ಪೆಕ್ಸ್ ಎತ್ತಿಟ್ಬಿಟ್ರೆ ಹುಡುಕೊಂಬಂದು ಕೊಡ್ತಾನೆ. ಆ್ಯಂಡ್ ನನ್ನ ಸ್ಪೆಕ್ಸ್ ಅವನಿಗೆ ಹಾಕೋಕ್ಕೆ ಇಷ್ಟ. ಸ್ಕಿನ್ ತೊಗೊಂಡೆ. ಓಕೆ, ಈಗ ಊಟ ಮಾಡಿ ಆಮೇಲೆ ಆಯುನ ಕರ್ಕೊಂಬರೋಕ್ಕೆ ಹೋಗಬೇಕು. ಟ್ರಾಫಿಕ್ ಇರುತ್ತೆ, ಅದಕ್ಕೋಸ್ಕರ ನನ್ನದೇ ಕಾರ್ ಡ್ರೈವಿಂಗ್, ರೀಸೆಂಟ್ಲಿ ನಾನು ಕಲ್ತಿರೋದು ಕಾರ್, ಅದಕ್ಕೋಸ್ಕರ ಸ್ವಲ್ಪ ಸ್ಲೋ ಡ್ರೈವ್ ಮಾಡ್ಕೊಂಡು ಹೋಗ್ತೀನಿ. ಜಾನ್ ಆದರೆ ಒಂದು 10-15 ಮಿನಿಟ್ಸಲ್ಲಿ ಹೋಗ್ಬಿಡ್ತೀವಿ. ನನ್ನ ಡ್ರೈವಿಂಗ್ ಆದರೆ ಅದು ಒಂದು 25 ಮಿನಿಟ್ಸ್ ಅಂತೂ ಬೇಕು. ಟ್ರಾಫಿಕ್ ಇಲ್ಲ ಅಂದರೆ ಒಂದು 20 ಮಿನಿಟ್ಸಲ್ಲಿ ಹೋಗ್ತೀನಿ. ಸೊ ಒಬ್ಬಳೇ ಇದ್ದೀನಿ, ನನ್ನ ಮಗನ ಮಿಸ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನೋಡಿ ಇದೊಂದು ಬೇಬಿ ರೊಟ್ಟಿ ಮಾಡಿಟ್ಟಿದ್ದೀನಿ, ಸ್ವಲ್ಪ ಹಿಟ್ಟು ಉಳಿದಿತ್ತು ಅದ್ರದ್ದು. ಸೊ ಒಂದು ರೊಟ್ಟಿ ತಗೋತೀನಿ ನಾನು. ಆ್ಯಕ್ಚುಲಿ ನಾಡಿದ್ದು ಹೊರಗಡೆ ಹೋಗಿ ತಿನ್ನೋಣ ಅಂತ ಅಂದ್ಕೊಂಡಿದ್ದೀವಿ. ಸ್ವಲ್ಪ ನಾಡಿದ್ದು ನನ್ನ ಚೀಟ್ ಡೇ, ಸೊ ಅಲ್ಲಿವರೆಗೂ ಸ್ವಲ್ಪ ಹೀಗೆ. ಆ್ಯಂಡ್ ಇದೆಯಲ್ಲ ಹಾಗಲಕಾಯಿ ಪಲ್ಯ, ಈ ಕಡೆ ಸೈಡು ಹಾಗಲಕಾಯಿ ಚಿಕ್ಕದಾಗಿ ಸಿಗುತ್ತೆ. ನಾನು ನೆಕ್ಸ್ಟ್ ಟೈಮ್ ನಿಮಗೆ ತೋರಿಸ್ತೀನಿ, ಇದರ ರೆಸಿಪಿ ಕೂಡ ತೋರಿಸ್ತೀನಿ ನಾನು ನಿಮಗೆ. ಇವತ್ತು ವಿಡಿಯೋ ಲೆಂತಿ ಆಗುತ್ತೆ ಅಂತ ತೋರಿಸ್ಲಿಲ್ಲ. ಇಲ್ಲಿ ನೋಡಿ ಚಿಕ್ಕದಾಗಿರೋದು, ಫಸ್ಟ್ ಟೈಮ್ ತಿಂತಾ ಇದ್ದೀನಿ. ನಮ್ಮ ಕರ್ನಾಟಕದಲ್ಲಿ ಚಿಕ್ಕದಾಗಿ ಗುಂಡುಗ ಇರುವಂಥ ಹಾಗಲಕಾಯಿ ಸಿಗೋಲ್ಲ. ಇಲ್ಲಿತ್ತು, ನನ್ನ ಹಸ್ಬೆಂಡ್ ಚೆನ್ನಾಗಿರುತ್ತೆ ಇದು ತಗೊಂಡ್ರು, ಅದಕ್ಕೆ ತಗೊಂಡು ಇದ್ರದ್ದು ಮಾಡಿದ್ದೇನೆ. ಸೊ ಸ್ವಲ್ಪ ಪಲ್ಯ ಹಾಕೋತೀನಿ. ನನಗೆ ಹಾಗಲಕಾಯಿ ತುಂಬ ಇಷ್ಟ, ನನ್ನ ಹಸ್ಬೆಂಡಿಗೆ ಇಷ್ಟ ಆಗೋದಿಲ್ಲ, ಅದಕ್ಕೋಸ್ಕರ ಜಾಸ್ತಿ ಮನೇಲಿ ಮಾಡಲ್ಲ ನಾನು. ಸ್ಮೆಲ್ ಚೆನ್ನಾಗಿ ಬರ್ತಿದೆ. ಆ್ಯಂಡ್ ನನ್ನ ಹಸ್ಬೆಂಡ್ ಖಾರ ಜಾಸ್ತಿ ತಿನ್ನಲ್ಲ, ನಾನು ತಿಂತೀನಿ. ನಂದಾಗಿದ್ದಿದ್ರೆ ಫುಲ್ ರೆಡ್ಡಿಶ್ ಆಗಿರ್ತಿತ್ತು. ನನ್ನ ಹಸ್ಬೆಂಡ್ ಕೂಡ ತಿಂತಾರಲ್ವ, ಅದಕ್ಕೋಸ್ಕರ ಅವ್ರಿಗೆ ಸ್ವಲ್ಪ ಕಡಿಮೆ ಖಾರ ಹಾಕಿದ್ದೀನಿ. ಸೊ ಈ ಕಲರ್ ಇದೆ. ಸೊ ಬನ್ನಿ ಈಗ ಹಾಗಲಕಾಯಿ ಪಲ್ಯ ಆ್ಯಂಡ್ ಜೋಳದ ರೊಟ್ಟಿ ಬ್ಯಾಟಿಂಗ್ ಮಾಡೋಣ. ಆ್ಯಂಡ್ ಇನ್ನೊಂದು ವಿಷಯ ಏನು ಗೊತ್ತಾ, ನಾವು ನಮ್ಮ ಮನೇಲಿ ಡೈನಿಂಗ್ ಟೇಬಲ್ ತೊಗೊಂಡಿಲ್ಲ. ಯಾಕಂದರೆ ನನಗೆ ಕೆಳಗಡೆ ಕೂತ್ಕೊಂಡು ತಿನ್ನೋದೇ ಇಷ್ಟ ಆಗುತ್ತೆ, ಅದು ಒಳ್ಳೆಯದು ಕೂಡ. ಅದಕ್ಕೋಸ್ಕರ ಆ್ಯಂಡ್ ಆಯುಗೆ ಆಟಾಡೋಕ್ಕೆ ಸ್ವಲ್ಪ ಜಾಸ್ತಿ ಸ್ಪೇಸ್ ಬೇಕು. ಸೊ ಡೈನಿಂಗ್ ಟೇಬಲ್ ತೊಗೊಂಡಿಲ್ಲ, ಅವನು ಆಟಾಡ್ತಾ ಇರ್ತಾನೆ. ಆ್ಯಂಡ್ ಇನ್ನೊಂದು ವಿಷಯ ಹೇಳ್ತೀನಿ, ಇವತ್ತು ಫಸ್ಟ್ ಟೈಮ್ ನಾನು ಜಿಮ್ಮಿಗೆ ಹೋಗಿದ್ದೀನಿ. ಲೈಫಲ್ಲಿ ಫಸ್ಟ್ ಟೈಮ್ ಜಿಮ್ಗೆ ಹೋಗಿದ್ದೀನಿ. ಜಿಮ್ ಅಂದರೆ ವೆಯ್ಟ್ ಲಿಫ್ಟಿಂಗ್ ಈ ಥರ ಅಲ್ಲ, ಖಾರ ಹೋಯ್ತು ಕಣ್ಣಲ್ಲಿ, ವೆಯ್ಟ್ ಲಿಫ್ಟಿಂಗ್ ಮಾಡೋದು ಆ ಥರ ಅಲ್ಲ. ಜಸ್ಟ್ ಸೈಕಲ್ ತಗೋಬೇಕು ಅಂತ ಅಂದ್ಕೊಂಡಿದ್ದೆ. ಕಾರ್ಪೆಂಟರ್ ಕೆಲಸ ನಡೀತಾ ಇದೆ, ನಮ್ಮ ಮನೆ ಸ್ವಲ್ಪ ರಿನೋವೇಷನ್ ಆಗ್ತಿದೆ ಹೊರಗಡೆ. ಸೊ ಸೌಂಡ್ ಬರ್ತಿದ್ರೆ ಇಗ್ನೋರ್ ಮಾಡಿ. ಸೊ ಜಸ್ಟ್ ಸೈಕಲ್ ತಗೋಬೇಕು ಅಂತ ಅಂದ್ಕೊಂಡಿದ್ವಿ. ಆಮೇಲೆ ಸರಿ ಒಂದ್ಸಲ ಜಿಮ್ಮಿಗೆ ಹೋಗ್ಬಿಟ್ಟು ಸೈಕ್ಲಿಂಗ್ ಮಾಡಿ ನೋಡೋಣ, ಅಲ್ಲೇ ಅಡ್ಜಸ್ಟ್ ಆದರೆ ಅಲ್ಲೇ, ಇಲ್ಲಾಂದರೆ ಹೊಸ ಸೈಕಲ್ ತಗೋಣ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಅಲ್ಲಿ ಅಡ್ಜಸ್ಟ್ ಆಗ್ತಿದೆ. ಸೊ ಸೈಕಲ್ ದುಡ್ಡೇನಕ್ಕೆ ಇಡೋದು ಅಂತ ಈಗ. ಸೊ ಇಲ್ಲೇ ಜಿಮ್ ಹತ್ರನೇ ಇದೆ, ಜಸ್ಟ್ ಒಂದು ಸ್ವಲ್ಪ ದೂರ ಅಷ್ಟೇ, ಒಂದು 50 ಹೆಜ್ಜೆ ಇಟ್ಬಿಟ್ರೆ ಜಿಮ್ ಸಿಗುತ್ತೆ. ಸೊ ಜಿಮ್ಮಿಗೆ ಹೋಗಿ ಇವತ್ತು ಫಸ್ಟ್ ಟೈಮ್ ಸೈಕ್ಲಿಂಗ್ ಮಾಡಿದ್ದೀನಿ, ನಂಗೊಂಥರ ಚೆನ್ನಾಗಿ ಅನ್ನಿಸ್ತಾ ಇದೆ. ಕಹಿ ಅಷ್ಟೊಂದಿಲ್ಲ. ನಮ್ಮ ಹಾಗಲಕಾಯಿ ಉದ್ದವಾಗಿರುವಂತಹ ಗ್ರೀನಿಶ್ ಕಲರ್ ಇರುವಂತಹ ಹಾಗಲಕಾಯಿ ತುಂಬ ಕಹಿ ಇರುತ್ತೆ. ಇದು ಅಷ್ಟೊಂದು ನನಗೆ ಆ್ಯಕ್ಚುಲಿ ಕಹಿ ಜಾಸ್ತಿ ಇಷ್ಟ, ಬಟ್ ಇದು ಅಷ್ಟು ಕಹಿನೇ ಇಲ್ಲ. ಸಖತ್ತಾಗಿದೆ.
ಈ ರೆಸಿಪಿ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಆ್ಯಂಡ್ ಹಾಗಲಕಾಯಿ ಕೂಡ ತೋರಿಸ್ತೀನಿ. ಓಕೆ, ನಾನು ಕುತ್ಕೊಂಡು ತಿಂತೀನಿ, ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನಾನು ಸ್ಕೂಲಿಂದ ಬಂದಿದ್ದಾಯಿತು, ಆಯ್ನ ಕರ್ಕೊಂಬಂದಿದ್ದಾಯಿತು, ಅವನಿಗೆ ಸ್ನಾನ ಕೂಡ ಮಾಡಿಸಿದ್ದೀನಿ ಆ್ಯಂಡ್ ರೆಡಿ ಆಗಿದ್ದೀನಿ ಶಾಪಿಂಗ್ ಹೋಗೋದಕ್ಕೆ. ಜಾನ್ ಕಾಲ್ ಮಾಡಿದ್ದಾರೆ, ರೆಡಿ ಆಗಿರಿ, ಬರ್ತಿದ್ದ ಹಾಗೆ ಹೋಗೋಣ ಅಂತ. ಯಾಕಂದರೆ ಈ ಟ್ರಾಫಿಕಲ್ಲಿ ಹೋಗೋಕ್ಕೆ 1 hour, ಬರೋದಕ್ಕೆ 1 hour, ಆ್ಯಂಡ್ ಅಲ್ಲಿ ಎಷ್ಟು ಅವರ್ ಆಗುತ್ತೋ ಗೊತ್ತಿಲ್ಲ, ಅದಕ್ಕೋಸ್ಕರ. ಆ್ಯಂಡ್ ವೀಕ್ ಡೇಸ್ ಅವರಿಗೆ ಸಂಜೆ ಕೂಡ ಮೀಟಿಂಗ್ ಇರುತ್ತೆ, ಕಾಲ್ಸ್ ಇರುತ್ತೆ, ಸೊ ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ ಅಂತ ಹೋಗೋದು. ಆ್ಯಂಡ್ ಇದು ನನ್ನ ನ್ಯೂ ಔಟ್ಫಿಟ್ ಇವತ್ತು ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಲೂಸ್ ಇದೆ, ಮಮ್ಮಿ ನನಗಿದು ಗಿಫ್ಟ್ ಮಾಡಿರೋದು, ಮಮ್ಮಿ ಕಳಿಸಿರೋದು ನನಗೆ. ಸೊ ನನಗಿದು ಇಷ್ಟವಾದ ಕಲರ್, ಈ ರೀತಿ ಫ್ರಿಲ್ಸ್ ಬಂದಿದೆ ಆ್ಯಂಡ್ ಸ್ಲೀವ್ಲೆಸ್ ಇದೆ. ನನಗೆ ಈ ಥರದ್ದು ಸ್ಕ್ವೇರ್ ನೆಕ್ಸ್, ಫ್ರಿಲ್ಸ್ ಆ್ಯಂಡ್ ಸ್ಲೀವ್ಲೆಸ್ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಎಸ್ಪೆಷಲಿ ಈ ಕಲರ್ ನನಗೆ ತುಂಬ ಇಷ್ಟ. ಆ್ಯಂಡ್ ಡ್ರೆಸ್ ತೋರಿಸ್ತೀನಿ ನಿಮಗೆ, ಇಡ್ತೀನಿ ಫುಲ್ ಲೆಂತ್, ಯಾಕೆಂದರೆ ಆಯುನ ಸ್ಕೂಲಿಂದ ಕರ್ಕೊಂಬರುವಾಗ ಈಸಿ ಆಗಲಿ, ಅಂದರೆ ಚೆನ್ನಾಗಿರುತ್ತೆ, ಕರ್ಟನ್ ಚೆನ್ನಾಗಿ ಕಾಣುತ್ತೆ ಅಂತ. ಫುಲ್ ಲೆಂತ್ ಇದೆ, ಸೊ ಸ್ವಲ್ಪ ಲೂಸ್ ಇದೆ. ಇದು ಟೈಟ್ ಹೇಗೆ ಮಾಡ್ಕೊಳ್ಳಿ, ಆ್ಯಕ್ಚುಲಿ ಸೈಜ್ ಎಮ್ ಮಾಡಿದ್ದಾರೆ, ಅದಕ್ಕೆ ಲೂಸ್ ಆಗ್ತಿದೆ. ಸೈಜ್ XS ಅಥವಾ S ಮಾಡಿದಿದ್ರೆ ಕರೆಕ್ಟ್ ಆಗ್ತಿತ್ತು, ಬಟ್ ಇಟ್ಸ್ ಓಕೆ. ಲೂಸ್ ಅಂತ ಫ್ರೀ ಚೆನ್ನಾಗಿದೆ, ಸೊ ಹಾಕೋತೀನಿ. ಆ್ಯಂಡ್ ಇಲ್ಲಿ ನೋಡಿ ನಮ್ಮ ಮನೆಯ ಮಹಾರಾಜ. ಹಾಯ್, ಸೇ ಹಾಯ್. ಫಿನಿಶ್ ಯೋರ್ ಸ್ಕೂಲ್. ಕಂಡೆ ಪೂಜಿ, ಜಿಶೇಶ್ ಮೇಲೆ ಕಂಡೆ ಪೂಜಿ. Close this. Papa will get angry. Yes. ಸೊ ನಾವು ಸದ್ಯಕ್ಕೆ ರೆಡಿ ಅಂತೂ ಆಗಿದ್ದೀನಿ. ಆಯುನ ರೆಡಿ ಮಾಡಿದ್ದೀನಿ, ಡೈಪರ್ ಎಲ್ಲ ಹಾಕ್ಬಿಟ್ಟು ಬ್ಯಾಗೆಲ್ಲ ತೊಗೋತೀನಿ. ಅವ್ರು ಏನಾದ್ರು 1/2 hour ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಬ್ಯಾಗ್. ಆ್ಯಂಡ್ ಇನ್ನೊಂದು ವಿಷಯ, ಆಯುಗೆ ಮುಂಚೆ ನಾನು ಫೀಡಿಂಗ್ ಬಾಟಲ್ ಎಲ್ಲ ಕೊಡ್ತಿದ್ದೆ. ಈಗ ಅವನಿಗೆ ಸ್ಕೂಲಿಗೆ ಜಾಯಿನ್ ಮಾಡಿಸ್ದಾಗ್ಲಿಂದ ಫೀಡಿಂಗ್ ಬಾಟಲ್ ಇದೆಲ್ಲವೂ ಬಿಡಿಸಿದ್ದೀನಿ. ಸೊ ಹಾಲು ಕುಡಿಯೋದು ಸ್ವಲ್ಪ ಕಡಿಮೆ ಆಗಿದೆ ಅವನದು, ಸ್ವಲ್ಪ ನೀರು ಜಾಸ್ತಿ ಕುಡಿಸ್ತಾ ಇದ್ದೀನಿ. ನೆನ್ನೆ ಸ್ವಲ್ಪ ಹೀಟ್ ಕೂಡ ಆಗಿತ್ತು ಅವನಿಗೆ. ಸೊ ಬರ್ತಿದ್ದಂಗೆ ಎಳ್ನೀರು ಕೊಟ್ಟಿದ್ದೀನಿ. ಕೇಕ್ ಕೇಳ್ತಾ ಇದ್ದಾನೆ. ಓಕೆ, ಕೇಕ್ ಕೇಳ್ತಾ ಇದ್ದಾನೆ. ಆ್ಯಪಲ್ ಇತ್ತು, ಆ್ಯಪಲ್ ಬಿದ್ದಿದೆ. ವಾಟ್ ಹ್ಯಾಪನ್? Okay, we'll go. Let Papa come once. Close it. So ನಾವು ಹೊರಡುವಾಗ ಮತ್ತೆ ಕಂಟಿನ್ಯೂ ಮಾಡ್ತೀನಿ. क्या कर रहे रे? पीछे बैठा है? नहीं बैठ रहा है. Ayu, come here. Come back, ma. No. Because he is touching that display, that monitor. That is not good actually. ಸೊ ನನ್ನ ಹಸ್ಬೆಂಡ್ ಬಂದರು, ಅದಕ್ಕೆ ಈಗ ಹೊರಡ್ತಾ ಇದ್ದೀವಿ. इधर देखो. This was last option. This one I will take. वो ले रहे हो? Okay, Anand will bring spoon. Wait, ma. Is it hot? It's not that much hot. It's warm. Okay.
ಶಾಪಿಂಗ್ ಎಲ್ಲ ಆದಮೇಲೆ ಆಯು ಸ್ವಲ್ಪ ಹಸುವು ಅಂತ ಹೇಳ್ತಿದ್ದ, ಯಾಕಂದರೆ ಅವನು ಸ್ಕೂಲಿಂದ ಬಂದಮೇಲೆ ಏನೂ ತಿನ್ನೋದಿಲ್ಲ. ಅದಾದಮೇಲೆ ಸ್ವಲ್ಪ ಇದು ಶಾಪಿಂಗ್ ಎಲ್ಲ ಆಗೋದು ಸ್ವಲ್ಪ ಲೇಟ್ ಆಗಿತ್ತು, ಅದಕ್ಕೆ ಸ್ವಲ್ಪ ಅವನು ಹಸುವಾಗ್ತಿದೆ ಅಂತ ಅಳ್ತಿದ್ದ. ಸೊ ಅಲ್ಲೇ ಹತ್ತಿರದಲ್ಲಿರೋ ಅಂತಹ ಒಂದು ಕ್ಯಾಫೆಗೆ ಹೋದ್ವಿ. ಸ್ವಲ್ಪ ಪಾಸ್ತಾ, ಜ್ಯೂಸ್ ಆ್ಯಂಡ್ ಹೀಗೆ ಕೇಕ್ ಎಲ್ಲ ತಗೊಂಡು ತಿಂತಾ ಇದ್ದೀವಿ. ನಾನು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಿದ್ದೀನಿ, ಯಾಕಂದರೆ ಬಂದ ಮೇಲೆ ಸ್ವಲ್ಪ ಸುಸ್ತಾಗಿದ್ದೆ. ಆ್ಯಂಡ್ ರಾತ್ರಿ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಿದೆ, ಅಂದರೆ ಇದೆಲ್ಲ ತೋರಿಸ್ಬಿಟ್ಟು ವಿಡಿಯೋ ಎಲ್ಲ ಮಾಡಿದೆ. ಎಡಿಟ್ ಮಾಡುವಾಗ ಆ ಕ್ಲಿಪ್ಪಿಂಗ್ ಎಲ್ಲ ಎಲ್ಲಿ ಹೋಗಿದೆ ಅಂತಲೇ ಗೊತ್ತಿಲ್ಲ. ಸೊ ಮತ್ತೆ ರೀಶೂಟ್ ಮಾಡ್ತಾ ಇದ್ದೀನಿ. ಸೊ ಇದು ಕಂಟಿನ್ಯೂಯೇಷನ್. ಸೊ ಈಗ ಸ್ಯಾರೀಸ್ ಒನ್ ಬೈ ಒನ್ ಬೇಗ ತೋರಿಸ್ಬಿಡ್ತೀನಿ. ಸ್ಯಾರೀಸ್ ಅಷ್ಟೇ ಅಲ್ಲ, ಇನ್ನು ಬೇರೆ ಐಟಮ್ಸ್ ಕೂಡ ತೊಗೊಂಡಿದ್ದೀನಿ. ಆ್ಯಂಡ್ ಆಯುದು ಕೂಡ ನನಗೆ ಬೈ ಒನ್ ಗೆಟ್ ಒನ್ ಫ್ರೀ ಕೂಡ ಸಿಕ್ತು. ಆ್ಯಂಡ್ ತುಂಬ ಬೆಸ್ಟ್ ಕ್ವಾಲಿಟಿಯಾಗಿ ಸಿಕ್ಕಿದೆ, ಅದು ಕೂಡ ತೋರಿಸ್ತೀನಿ. ಆ್ಯಂಡ್ ರೀಸನ್ ಫಸ್ಟ್ ನಾನು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರೋದು ಕೂಡ ತೊಗೊಂಡಿದ್ದೀನಿ. ಸೊ ಅದನ್ನು ತೋರಿಸ್ತೀನಿ. ಸೊ ಎಕ್ಸ್ಪೆನ್ಸಿವ್ ಅಂದರೆ ಅದು ತುಂಬ ಇಷ್ಟ ಆಯಿತು. ಆ್ಯಂಡ್ ಆ ಥರದ್ದು ನಾನು ಹುಡುಕ್ತಾ ಇದ್ದೆ. ಆ್ಯಕ್ಚುಲಿ ಇದು ಪಲ್ಲು ನಾನು ಹೇಳಿದ್ನಲ್ಲ, ಕ್ಲಿಪ್ಪಿಂಗ್ ಶೂಟ್ ಮಾಡುವಾಗ ಹೀಗೆ ಫೋಲ್ಡ್ ಮಾಡಿ ಇಟ್ಟಿದ್ದೆ ಆವಾಗ ಮಾಡಿದಾಗ. ಇಲ್ಲಿ ನೋಡಿ, ಈ ಸ್ಯಾರಿ ತೊಗೊಂಡಿದ್ದೀನಿ. ಇದೊಂಥರ ಪಿಕಾಕ್ ಗ್ರೀನ್, ನನಗೆ ಪಿಕಾಕ್ ಗ್ರೀನ್ ಬೇಕಾಗಿತ್ತು. ಇದೊಂದೇ ಸ್ಯಾರಿ ಇತ್ತು. ಸಾಫ್ಟ್ ಸಿಲ್ಕ್ ಬರುತ್ತೆ ಇದು. ಸೊ ಈ ಸ್ಯಾರಿ 9000 ರೂಪೀಸ್. ಆ್ಯಂಡ್ ಇದ್ರ ಪಲ್ಲು ಈ ರೀತಿ ಬರುತ್ತೆ. ಆ್ಯಂಡ್ ಬ್ಲೌಸ್ ಇದು ಪ್ಲೇನ್ ಬ್ಲೌಸ್ ಹೀಗೆ. ಸೊ ಇಷ್ಟೇ, ಪೂರ್ತಿ ಓಪನ್ ಮಾಡೋ ಅವಶ್ಯಕತೆ ಇಲ್ಲ ಅಂದ್ಕೋತೀನಿ. ಆ್ಯಂಡ್ ಹೋಲ್ ಸ್ಯಾರಿ ಈ ರೀತಿ ಡಿಸೈನ್ ಬರುತ್ತೆ, ಹೀಗೆ ಲೀಫ್ ಡಿಸೈನ್ ಬರುತ್ತೆ. ಸೊ ಆ್ಯಕ್ಚುಲಿ ಆ ವಿಡಿಯೋ ಮಾಡಿದಾಗ ತುಂಬ ಲೆಂತಿ ಆಗಿತ್ತು. ಈಗ ಸ್ವಲ್ಪ ಟೈಮ್ ಹೀಗೆ ಸ್ವಲ್ಪ ಮಾಡ್ತಾ ಹೋಗ್ತೀನಿ, ಹೀಗೆ ನಿಂತ್ಕೊಂಡೇ ತೋರಿಸ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇದು ನನ್ನ ಮೋಸ್ಟ್ ಫೇವ್ರೆಟ್ ಸ್ಯಾರಿ. ಆ್ಯಕ್ಚುಲಿ ಈ ಕಲರ್ ಸ್ಯಾರಿ ನಾನು ಹುಡುಕ್ತಾ ಇದ್ದೆ. ಇದು ಕಂಪ್ಲೀಟ್ ಗೋಲ್ಡ್ ಇದೆ, ಬಾರ್ಡರ್ ಕೂಡ ಡಾರ್ಕ್ ಗೋಲ್ಡ್. ಇದರಲ್ಲೇ ಸ್ವಲ್ಪ ಲೈಟ್ ಬರುತ್ತಲ್ಲ ಬಾಡಿ ಲೈಟ್ ಗೋಲ್ಡ್, ಇದು ಸ್ವಲ್ಪ ಡಾರ್ಕ್ ಗೋಲ್ಡ್ ಬರುತ್ತೆ. ಆ್ಯಂಡ್ ಬ್ಲೌಸ್ ಕೂಡ ಸೇಮ್ ಇದೇ ಥರ ಬರುತ್ತೆ. ಸೊ ಇಲ್ಲಿ ನೋಡಿ, ಕಂಪ್ಲೀಟ್ಲಿ ಎಲ್ಲವೂ ಈ ಥರ ಇದೆ ಹೀಗೆ. ಇದು ಆ್ಯಕ್ಚುಲಿ ವೆಡ್ಡಿಂಗ್ ಕಲೆಕ್ಷನಲ್ಲಿ ಬ್ರೈಡಲ್ ಸ್ಯಾರಿ ಅಂತ ನನಗಿದು ತೋರಿಸಿದ್ದು. ತುಂಬ ಸಖತ್ತಾಗಿದೆ. ಆ್ಯಂಡ್ ನಾನು ಈ ಥರದ ಸ್ಯಾರಿ ಹುಡುಕ್ತಾ ಇದ್ದೆ, ಸೊ ಅದಕ್ಕೋಸ್ಕರ ತೊಗೊಂಡೆ. ಇದರ ಮೇಲೆ ಯಾವ ಡಿಸ್ಕೌಂಟು ಇಲ್ಲ ಫ್ರೆಂಡ್ಸ್. ಡಿಸ್ಕೌಂಟ್ ಇರೋದು ನಾನು ತೋರಿಸ್ತೀನಿ ನಿಮಗೆ. ತುಂಬ ಕಡಿಮೆ ಬೆಲೆಗೆ ಸಿಕ್ಕಿದೆ. ಆ್ಯಂಡ್ ಎಷ್ಟು ಬೆಲೆ ಅಂತಲೂ ಹೇಳ್ತೀನಿ. ಸೊ ಸಿಲ್ಕ್ ಸ್ಯಾರಿಯಲ್ಲಿ ನಾನು ಇಷ್ಟು ತೊಗೊಂಡಿದ್ದೀನಿ, ಸ್ವಲ್ಪ ಕಾಸ್ಟ್ಲಿ ಸ್ಯಾರೀಸಲ್ಲಿ. ಆ್ಯಂಡ್ ನೆಕ್ಸ್ಟ್ ಬ್ಲೌಸ್ ಪೀಸ್ ಕೂಡ ತಗೊಂಡೆ. ಈಗ ಹಬ್ಬ ಬೇರೆ ಬರ್ತಾ ಇದೆ. ಸೊ ಬ್ಲೌಸ್ ಪೀಸಸ್ ಇದು 119 ರೂಪೀಸ್ ಆಯಿತು ನನಗೆ. ಬ್ಲೌಸ್ ಪೀಸ್ 119 ರೂಪೀಸ್ ಒಂದು. ಸೊ ನಾನೊಂದು 3 ಬಂಡಲ್ ತೊಗೊಂಡಿದ್ದೀನಿ. ಜಸ್ಟ್ ಈ ಹಬ್ಬಕ್ಕಷ್ಟೇ ಅಲ್ಲ, ನಾನು ಲಕ್ಷ್ಮೀ ಹಬ್ಬಕ್ಕೆ ಮುತ್ತೈದೆಯರನ್ನ ಕರಿತೀನಿ ಅರಿಶಿನ ಕುಂಕುಮ ಕೊಡೋಕ್ಕೆ. ಸೊ ಅದಕ್ಕೂ ಯೂಸ್ ಆಗುತ್ತೆ. ಬೇರೆ ಪೂಜೆಗಳಿಗೂ ನನಗೆ ಬೇಕು. ಇನ್ನು ಮುಂದೆ ಎಲ್ಲ ಪೂಜೆಗಳು ಸ್ಟಾರ್ಟ್ ಅಲ್ವಾ ಹಬ್ಬ. ಸೊ ಅದಕ್ಕೋಸ್ಕರ ನಾನು ಒಂದು ವರ್ಷಕ್ಕೆ ಒಂದು 2 to 3 ಬಂಡಲ್ ಅಷ್ಟು ತೊಗೊಂಡು ಇಟ್ಕೋತೀನಿ. ಒಂದು ಪ್ಯಾಕೆಟಲ್ಲಿ 12 ಇರುತ್ತೆ, ಅಷ್ಟರಲ್ಲಿ ನಾನು ಮ್ಯಾನೇಜ್ ಮಾಡ್ಕೋತೀನಿ. ಎಲ್ಲ ದೇವರಿಗೂ ಆಗುತ್ತೆ, ಮುತ್ತೈದೆಯರಿಗೂ ಆಗುತ್ತೆ, ನನಗೂ ಆಗುತ್ತೆ ಹೀಗೆ. ಆ್ಯಂಡ್ ನೆಕ್ಸ್ಟ್ ಸ್ಯಾರಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಇದಕ್ಕೇನೋ ಶ್ರೀವಲ್ಲಿ ಸ್ಯಾರಿ ಅಂತೆ, ಶ್ರೀವಲ್ಲಿ ಸಿಲ್ಕ್ ಸ್ಯಾರಿ. ಇದು ನೋಡಿ, ತುಂಬ ಸಖತ್ತಾಗಿದೆ. ಈ ಸ್ಯಾರಿ ನನಗೆ ಸಿಕ್ಕಿದ್ದು 600 ರೂಪೀಸ್. ಸಿಲ್ಕ್ ಸ್ಯಾರಿ 600 ರೂಪೀಸ್ಗೆ ತುಂಬ ಡಿಸ್ಕೌಂಟಲ್ಲಿ ಸಿಕ್ತು, ಅದಕ್ಕೋಸ್ಕರ ತಗೊಂಡೆ. ಆ್ಯಂಡ್ ಕಲರ್ ಸಖತ್ತಾಗಿದೆ, ನನಗೆ ಕಲರ್ ತುಂಬ ಇಷ್ಟ. ಆ್ಯಂಡ್ ಇದು ಬ್ಲೌಸ್ ಕೂಡ ಹೀಗೆ ಬರುತ್ತೆ. ಓಕೆ, ಇದು ಬ್ಲೌಸ್ ಬರುತ್ತೆ. ಆ್ಯಂಡ್ ಇದು ಪಲ್ಲು. ಸೊ ಸಖತ್ತಂದರೆ ಸಖತ್ತಾಗಿದೆ. ಇಲ್ಲಿ ನೋಡಿ, ಆ್ಯಂಡ್ ಇದೊಂದು ತಗೊಂಡೆ. ಆ್ಯಂಡ್ ಸೇಮ್ ಇದೇ ಪ್ರೈಸ್ನಲ್ಲಿ ಇನ್ನೊಂದು ತಗೊಂಡೆ. ಇದು ಓಪನ್ ಮಾಡೋಕ್ಕೆ ಬರ್ತಾ ಇಲ್ಲ, ಸಿಸರ್ ಇಲ್ಲ ನನ್ನ ಹತ್ರ. ಇದು ಕೂಡ ಸೇಮ್ ಅದೇ ರೀತಿ ಬರುತ್ತೆ. ಇದನ್ನು ಶ್ರೀವಲ್ಲಿ ಸಿಲ್ಕ್ ಸ್ಯಾರಿ ಅಂತೆ. ಇದು ಕೂಡ ಒಂಥರ ಟೀಕ್ ಕಲರ್ ಅಂತ ಅಂತೆ, ಟೀಲ್ ಕಲರ್ ಅಂತೀವಿ. ಸೊ ಟೀಲ್ ಕಲರ್. ಆ್ಯಂಡ್ ಬಾರ್ಡರ್ ಈ ರೀತಿ ಬಾರ್ಡರ್ ಬರುತ್ತೆ.
ಈ ರೀತಿ ಬಾರ್ಡರ್ ಬರುತ್ತೆ. ಆ್ಯಂಡ್ ಇದ್ರ ಪಲ್ಲು ಕೂಡ ಸೇಮ್ ಅದೇ ರೀತಿ ತೋರಿಸಿದ್ನಲ್ಲ, ಸೇಮ್ ಅದೇ ರೀತಿ ಪಲ್ಲು. ಆ್ಯಂಡ್ ಬ್ಲೌಸ್ ಕೂಡ ಅದೇ ರೀತಿ ಹೀಗೆ ಸೇಮ್. ಸೊ ತುಂಬ ಸಖತ್ತಾಗಿದೆ. ಆ್ಯಂಡ್ ಇದು ಮ್ಯಾನೇಜಬಲ್ ಸಿಲ್ಕ್ ಸ್ಯಾರಿ, ಹರಡ್ಕೊಂಡು ಕುತ್ಕೊಳ್ಳುತ್ತೆ ಆ ಥರ ಏನೂ ಇಲ್ಲ. ತುಂಬ ಸಾಫ್ಟ್ ಇದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಸಿಲ್ಕ್ ಸ್ಯಾರಿ 600 rupees. ಆರ್ಟ್ ಸಿಲ್ಕ್ ಅಂತೀವಲ್ಲ ಅದೂ ಅಲ್ಲ, ಇದು ಆರ್ಟ್ ಸಿಲ್ಕ್ ಕೂಡ ಅಲ್ಲ, ಇದು ಸಿಲ್ಕ್ ಸ್ಯಾರಿ ಅಂತಲೇ ಹೇಳಿದ್ದು ಅವರು. ಸೊ ತುಂಬ ಒಳ್ಳೆ ಡೀಲಿಗೆ ಸಿಕ್ತು ನನಗೆ. ಅದರಲ್ಲಿ ಇವೆರಡೇ ನನಗೆ ಇಷ್ಟ ಆಗಿತ್ತು, ಸೊ ಎರಡೇ ತೊಗೊಂಡೆ. ಇನ್ನೂ ಇತ್ತು, ಅವ್ರು ಇನ್ನೂ ತೊಗೊಳ್ರಿ ಅಂದರು, ಬಟ್ ನನಗೆ ಬೇಡ ಅಂತ, ನನಗೆ ಇಷ್ಟೇ ಆಫರಲ್ಲಿ ಇತ್ತು ಅಂತ 600 rupeesಗೆ ಸಿಲ್ಕ್ ಸ್ಯಾರಿ ಸೊ ತಗೊಂಡೆ. ನೆಕ್ಸ್ಟ್ ಅದಾದಮೇಲೆ ನಾನು ಆಯುಗೂ ಕೂಡ ಕೆಲವು ತಗೊಂಡಿದ್ದೀನಿ. ಇದು ಆ್ಯಕ್ಚುಲಿ ಆಯುಗೆ ಎಷ್ಟು, ಆ್ಯಂಡ್ ಇದು ಆಯುಗೆ ಆ್ಯಕ್ಚುಲಿ ಇದು 500 rupeesಗೆ 2 t-shirts. ಸೊ ಈ ಥರದ್ದೊಂದು ತಗೊಂಡೆ. ಇಲ್ಲಿ ನೋಡಿ ಈ ಥರ ಡಿಸೈನ್ದೊಂದು ತಗೊಂಡೆ. ಆ್ಯಂಡ್ ಈ ಥರದ್ದೊಂದು ಇಲ್ಲಿ ಹುಡುಗ ಹಾಕ್ಕೊಂಡಿದ್ದಾನಲ್ಲ ಆ ಥರ ಕಾಣುತ್ತೆ. ಆಗಲೇ ಎಲ್ಲ ಖಾಲಿ ಆಗಿತ್ತು, ಅಲ್ಲಿ ಸೇಲ್ಸ್ ಇತ್ತು. ಸೊ ಅಂದರೆ ಆ್ಯಕ್ಚುಲಿ ದಟ್ ಈಸ್ ಬಿಗ್ ಶೋರೂಮ್. ಆ ಶೋರೂಮಲ್ಲಿ ಸೇಲ್ಸ್ ಇತ್ತು. ಈ ಥರ ಈ ಹುಡುಗ ಹಾಕ್ಕೊಂಡಿದ್ದಾನಲ್ಲ, ಅಂದರೆ ಈ ಮಾಡೆಲ್ ಆ ಥರ. ಆ್ಯಂಡ್ ಇದು ಅವನಿಗೆ ಈ ಥರ ಕಾರ್ಟೂನ್ ಇಷ್ಟ ಆಗುತ್ತೆ ಆಯುಗೆ. ಸೊ ಈ ಥರದ್ದು ನಾನು ಸ್ವಲ್ಪ ದೊಡ್ಡ ಸೈಜೇ ತೊಗೊಂಡಿದ್ದೀನಿ, ಯಾಕಂದರೆ ಈಗ ಸ್ಕೂಲಿಗೆ ಹೋಗ್ತಾನೆ ಇಟ್ಟು ಹಾಕ್ತೀವಲ್ಲ, ಅದಕ್ಕೆ ನಾನು ದೊಡ್ಡ ಸೈಜ್ ತೊಗೋತೀನಿ. ಆ್ಯಂಡ್ ನೆಕ್ಸ್ಟ್ ಈ ಪ್ಯಾಂಟ್ ತೊಗೊಂಡು, ಈ ಪ್ಯಾಂಟ್ ಒಂದೊಂದಕ್ಕೆ 900 rupees. ಈ ಪ್ಯಾಂಟ್ ಸ್ವಲ್ಪ ನಾನು ಎಕ್ಸ್ಪೆನ್ಸಿವೇ ತೊಗೊಂಡೆ, ಯಾಕಂದರೆ ನನಗೆ ಈ ಬೀಚ್ ಕಲರ್ ಬೇಕಾಗಿತ್ತು. ಕ್ವಾಲಿಟಿ ಸಖತ್ತಾಗಿದೆ, ದಪ್ಪವಾಗಿದೆ, ಆ್ಯಂಡ್ ಸ್ಟ್ರೆಚಬಲ್ ಕೂಡ ಹೌದು. ಆ್ಯಂಡ್ ಅವನ ಹತ್ರ ಈ ಥರದ್ದು ಕಲರ್ ಇರಲಿಲ್ಲ, ಚಿಕ್ಕೊಂಡಿದ್ದಾಗ ತೊಗೊಂಡಿದ್ದೆ, ಆಮೇಲೆ ಸಿಕ್ಕಿರಲಿಲ್ಲ ನನಗೆ. ಸೊ ಸಿಕ್ತು ಅಂತ ತೊಗೊಂಡೆ. ಈ ಕಲರನ್ನು ತೊಗೊಂಡಿದ್ದೀನಿ. ಆ್ಯಂಡ್ ಗ್ರೇ ಕಲರನ್ನು ತೊಗೊಂಡಿದ್ದೀನಿ. ಈ ರೀತಿ ಬರುತ್ತೆ. ಸ್ವಲ್ಪ ದೊಡ್ಡ ಸೈಜೇ ತೊಗೊಂಡಿದ್ದೀನಿ ನಾನು, ಆಮೇಲೆ ನಾನು ಕೆಳಗಡೆ ಫೋಲ್ಡ್ ಮಾಡ್ತೀನಿ ನನಗೆ ಹಾಕ್ಕೊಂಡಾಗ. ಆ್ಯಂಡ್ ಇನ್ನೇನು ಟೈಟ್ ಸೊಂಟ ಟೈಟ್ ಮಾಡೋದಕ್ಕೆ ಇದಿರುತ್ತಲ್ವ, ಸೊ ಇದೊಂದು ತೊಗೊಂಡಿದ್ದೀನಿ. ಆ್ಯಂಡ್ ಬ್ಲ್ಯಾಕ್ ಕಲರ್, ಬಟ್ ಬ್ಲ್ಯಾಕ್ ಕಲರ್ ಅವನಿಗಾಗಲೇ ನಾನು ಹಾಕಿದ್ದೀನಿ, ಸೊ ಅದಕ್ಕೋಸ್ಕರ ಅದು ಸೈಡಿಗೆ ಇಟ್ಟಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಈ ಪ್ಯಾಂಟಲ್ಲಿ ಕೂಡ ನನಗೆ ಆಫರ್ ಇದೆ. ಈ ಪ್ಯಾಂಟ್ 800 rupeesಗೆ 2 ಅಂದ್ಕೋತೀನಿ ನಾನು, ಆರಲ್ಸ್ 600 rupeesಗೆ 2 ಅಂದ್ಕೋತೀನಿ. 600 rupeesಗೆ 2 ಇರಬೇಕು, ಮರ್ತಿದ್ದೀನಿ. ಆ ವಿಡಿಯೋ ಮಾಡಿದ್ನಲ್ಲ, ತುಂಬ ಚೆನ್ನಾಗಿ ಬಂದಿತ್ತು ಅದು. ಇಲ್ಲಿ ನೋಡಿ ಈ ಥರ. ಈಗ ವಿಂಟರ್ ಸೀಸನ್ ಹತ್ತಿರ ಬರುತ್ತಲ್ವ, ಸೊ ಅವಾಗ ಬೇಕಾದರೆ ಹಾಕ್ಬೋದು. ಇದು ಕೂಡ ಸ್ಟ್ರೆಚಬಲ್. ಈಗ ಸ್ವಲ್ಪ ಕಾಸ್ಟ್ಲಿ ಪ್ಯಾಂಟ್ಸ್ ತೋರಿಸಿದ್ನಲ್ಲ, ಅದಕ್ಕೆ ಕಂಪೇರ್ ಮಾಡಿದರೆ ಇದು ಸ್ವಲ್ಪ ತೆಳುವಾಗಿದೆ, ಅದು ತುಂಬ ದಪ್ಪ ಇದೆ, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಇದು ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಬಟ್ ಸ್ವಲ್ಪ ತೆಳುವಾಗಿದೆ. ತೆಳುವಾಗಿದೆ ಅಂದ ತಕ್ಷಣ ಅವ್ರಿಗೆ ಚಳಿ ಆಗುತ್ತೆ ಅಥವಾ ಸೀತ್ರು ಅಂತ ಏನೂ ಇಲ್ಲ, ಚೆನ್ನಾಗಿದೆ. ಇಲ್ಲಿ ನೋಡಿ. ಸೊ ಇದೊಂದು ತಗೊಂಡೆ. ಕಲರ್ ಒಂಥರ ಆಲಿವ್ ಗ್ರೀನ್. ಇದು ಕ್ಯಾಮ್ರಾಗದು ಬೇರೆ ಕಲರ್ ಕಾಣ್ತಿದೆ ಅನಿಸುತ್ತೆ. ಇದು ಆಲಿವ್ ಗ್ರೀನ್, ಇದು ಪಿಸ್ತಾ ಗ್ರೀನಾ. ಸೊ ಇದನ್ನು ತಗೊಂಡೆ. ನೆಕ್ಸ್ಟ್ ಇದು ಆ್ಯಂಡ್ ಇನ್ನೊಂದು ಸೇಮ್. ಆ್ಯಕ್ಚುಲಿ ಇದರಲ್ಲಿ ಕಲರ್ ಚಾಯ್ಸಸ್ ಇರಲಿಲ್ಲ, ಅದಕ್ಕೆ ಸ್ವಲ್ಪ ಕ್ಯಾಮಫ್ಲೇಜ್ ನಾನು ಅವನಿಗೆ ಚಿಕ್ಕವನಿದ್ದಾಗ ಹಾಕ್ತಿದ್ದೆ. ಒಂದು ನಿಮಿಷ. ಹಾಂ, ಅದು ಇವಾಗ ಸಣ್ಣದಾಗುತ್ತೆ ಅಂತ ಇವಾಗ ಸಿಕ್ತು. ಇದು ಇಷ್ಟು ನಾನು ಶಾಪಿಂಗ್ ಮಾಡಿರೋದು ಫ್ರೆಂಡ್ಸ್. ಚೆನ್ನಾಗಿ ಅನ್ನಿಸ್ತು. ನನಗೆ ಡಿಸ್ಕೌಂಟಲ್ಲಿ ಒಳ್ಳೆ ಸ್ಯಾರಿ ಸಿಕ್ಕಿದೆ. ಬಟ್ ನಾನಿರೋದು ಡೆಲ್ಲಿಯಲ್ಲಿ, ಅದಕ್ಕೋಸ್ಕರ ನನಗೆ ನಾನು ನಿಮಗೆ ಈ ಶಾಪಿಗೆ ಹೋಗಿ ಅಂತ ರೆಕಮೆಂಡ್ ಮಾಡೋಕ್ಕಾಗಲ್ಲ. ಬಿಕಾಸ್ ನೀವು ಕರ್ನಾಟಕದಿಂದ ಇಲ್ಲಿ ಬಂದು ತಗೊಳಕ್ಕಾಗಲ್ವಲ್ಲ, ಅದಕ್ಕೆ. ಬಟ್ ಸೇಲ್ ಇತ್ತು ಅಂತ ನಾನು ಇಲ್ಲಿ ಹೋಗ್ಬಿಟ್ಟು ತೊಗೊಂಡಿದ್ದೆ. ಗೊತ್ತಿರಲಿಲ್ಲ ಸೇಲ್ ಹೀಗಿದೆ ಅಂತ. ಬಟ್ ಈ ಕಡೆ ಆಷಾಢ ಮಾಸದಲ್ಲಿ ಆವಾಗವಾಗ ಶೋರೂಮ್ಸಲ್ಲಿ ಸೇಲ್ ಇಡ್ತಾರೆ, ಸೊ ಸೇಲ್ ಇರಬಹುದು ಅಂದ್ಕೊಂಡು ಹೋಗಿದ್ದೆ. ಸೊ ಸೇಲ್ ಇತ್ತು ಆ್ಯಂಡ್ ಡಿಸ್ಕೌಂಟಲ್ಲಿ ಸಿಕ್ಕಿದೆ, ಚೆನ್ನಾಗಿ ಸಿಕ್ಕಿದೆ. ಬಟ್ ನಾನು ವರ್ಷಕ್ಕೊಂದ್ಸಲನೇ ಹೀಗೆ ತಗೋತೀನಿ. ಆಮೇಲೆ ಮತ್ತೆ ಆಯು ಬರ್ಡೇಗೆ ಮಾರ್ಚ್ ತಿಂಗಳಲ್ಲಿ ತೊಗೊಳ್ಳೋದು. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್. ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ. ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಕಾಣುತ್ತೆ ಅದನ್ನು ಪ್ರೆಸ್ ಮಾಡಿ. ನಾನು ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಮತ್ತು ನೆಕ್ಸ್ಟ್ ಇದೇ ರೀತಿಯ ಹೊಸ ವೀಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ, ಬ್ಯೂಟಿಫುಲ್ ಆಗಿರಿ, ನಗ್ತಾ ಇರಿ. ಯಾರಿಗೂ ಏನೂ ಆಗೋದು ಬೇಡ, ದೇವ್ರು ಎಲ್ಲರನ್ನು ಚೆನ್ನಾಗಿಟ್ಟಿರಿ. ಆ್ಯಂಡ್ ಆಮೇಲೆ ಈ ಹೊಸದಾಗಿ ಯೂಟ್ಯೂಬಲ್ಲಿ ನೀವು ಎಲ್ಲ ವೀಡಿಯೋಸಲ್ಲಿ ನೋಡ್ಬೋದು, ಹೈಪ್ ಅಂತ ಕೆಳಗಡೆ ಪಾಯಿಂಟ್ಸ್ ಇರುತ್ತೆ. ಸೊ
ಆ ಪಾಯಿಂಟ್ಸ್ನ ನೀವು ನಮಗೆ ವಿಡಿಯೋಗೆ ಕೊಡ್ಬೋದು. ಆ ಪಾಯಿಂಟ್ಸ್ ಜಸ್ಟ್ ಅದಕ್ಕೆ ದುಡ್ಡೇನು ಖರ್ಚಾಗೋದಿಲ್ಲ. ಜಸ್ಟ್ ಒಂದು ವಿಡಿಯೋ ಯಾವ ರೀತಿ ಲೈಕ್ ಈ ರೀತಿ ಮಾಡ್ತಿರಲ್ಲ ಸೇಮ್ ಅದೇ ರೀತಿ ಅದಕ್ಕೂ ನೀವು ಪಾಯಿಂಟ್ಸ್ ಕೊಡ್ಬೋದು. ಪಾಯಿಂಟ್ಸ್ ಕೊಡೋದ್ರಿಂದ ನಮಗೇನು ದುಡ್ಡು ಬರುತ್ತೆ ಅಂತ ಏನೂ ಇಲ್ಲ. ಪಾಯಿಂಟ್ಸ್ ಕೊಡೋದ್ರಿಂದ ನಮ್ಮ ವಿಡಿಯೋಗೆ ಸ್ವಲ್ಪ ಅಂದರೆ ಸರ್ಚ್ ಲಿಸ್ಟಲ್ಲಿ ಈ ರೀತಿ ಎಲ್ಲ ನಮಗೆ ವಿಡಿಯೋಗೆ ಹೆಲ್ಪ್ ಆಗುತ್ತೆ ಅಂತ ಅಷ್ಟೇ. ಸೊ ಪ್ಲೀಸ್ ಪಾಯಿಂಟ್ಸ್ ಕೊಡಿ ಅಂತ ಹೇಳ್ತೀನಿ. ಹೈಪ್ ಅಂತ ಪಾಯಿಂಟ್ಸ್ ಇರುತ್ತೆ. ಕಾಮೆಂಟ್ ಸೆಕ್ಷನ್ಗೆ ಹೋಗಿ ಕಾಮೆಂಟ್ ಅಂತ ಇದ್ದರೆ ಅದನ್ನು ಸ್ಕ್ರೋಲ್ ಮಾಡಿ ಈ ರೀತಿ ಜಸ್ಟ್ ಹೀಗೆ ಅಲ್ಲಿ ನಿಮಗೆ ಹೈಪ್ ಅಂತ ಸಿಗುತ್ತೆ. ಹೈಪ್ ಅಂತ ಇರುತ್ತೆ ಐಕನ್, ಜಸ್ಟ್ ಪ್ರೆಸ್ ಮಾಡಿ. ದುಡ್ಡೇನು ಖರ್ಚಾಗೋದಿಲ್ಲ. ಓಕೆ, ಏನೂ ಆಗೋಲ್ಲ ನಿಮಗೆ. ಸೊ ಮತ್ತೆ ಸಿಗ್ತೀನಿ. ಓಕೆ, ಬಾಯ್.